ಇವತ್ತು ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಅಥವಾ ಕಾನೂನು ಪಾಲಿಸಬೇಕಾದಂತ ಅಧಿಕಾರಿಗಳು ಯಾವ ದಿಕ್ಕಲ್ಲಿ ಹೋಗ್ತಾ ಇದ್ದಾರೆ, ಇದೆಲ್ಲದನ್ನು ವಿಮರ್ಶೆ ಮಾಡುವಂತಹ ಕಾಲ. ಯಾಕಂದ್ರೆ ಇವತ್ತು ಒಂದಿಷ್ಟು ಅಧಿಕಾರ ಮತ್ತು ಹಣ ಇರುವಂತವರ ಕೈಯಲ್ಲಿ ಸಿಕ್ಕು ಸಮಾಜ ನಲುಗ್ತಾ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಹೌದು ಸ್ನೇಹಿತರೆ. ಯಾಕಂದ್ರೆ ನಾನು ಇವತ್ತು ಹೇಳಕ್ ಹೊರಟಿರೋದು ಘಟನೆ ನೆನ್ನೆಯ ವಿಚಾರ. ನೆನ್ನೆ ಫೇಸ್ಬುಕ್ ಅಲ್ಲೆಲ್ಲ ನೋಡಿರ್ಬೋದು, ಚನ್ನಪಟ್ಟಣದ ಒಂದು ಘಟನೆ. KRS ಪಕ್ಷದವರು ಮೈಸೂರಿನ ಯುವ ಯಾತ್ರೆಗೆ ಹೋಗ್ಬಿಟ್ಟು ರಿಟರ್ನ್ ಬರುವಾಗ ಚನ್ನಪಟ್ಟಣದ ಹತ್ರ ಶ್ರೀ ರವಿಕಿರಣ್ ಅನ್ನುವ ಒಬ್ಬ ಇನ್ಸ್ಪೆಕ್ಟರ್ KRS ಒಂದು ಪ್ರೈವೇಟ್ ಗಾಡಿನ ಬಸ್ನ ತಡೀತಾರೆ. ಏನ್ ವಿಷಯ ಅಂದ್ರೆ, KRS ಪಕ್ಷದವರು ಮೈಸೂರಿನ ಯಾತ್ರೆ ಮುಗಿಸ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಬರುವಾಗ ಚನ್ನಪಟ್ಟಣದ ಹತ್ರ ಸರ್ವಿಸ್ ರೋಡಿನಿಂದ ಮತ್ತೆ ಮೇನ್ ರೋಡಿನ ಇದೆಯಲ್ಲ ಹೈವೇಗೆ ಬರುವಾಗ ಅಲ್ಲಿ ಪೊಲೀಸರು ತಡೆ ಹಿಡಿತಾರೆ. ಏನಪ್ಪ ಕಾರಣ ಏನಂದ್ರೆ, ಅವರು ರಾಂಗ್ ವೇಲಿ ಎಂಟ್ರಿ ಆಗ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೆ. ರಾಂಗ್ ವೇಲಿ ಅಂದ್ರೆ ಎಕ್ಸಿಟ್ ಮತ್ತು ಎಂಟ್ರಿ ಇದೆ ಚನ್ನಪಟ್ಟಣದ ಹತ್ರ, ಆಮೇಲೆ ಬಿಡದಿ ಹತ್ರ, ರಾಮನಗರದ ಹತ್ರ ಎಂಟ್ರಿ ಮತ್ತು ಎಕ್ಸಿಟ್ ನ ಒಂದಿಷ್ಟು ಜಾಗಗಳಿದೆ. ಅಂತ ಜಾಗದಲ್ಲಿ ಏನಾಗಿದೆ, ಎಂಟ್ರಿ ಆಗ್ಬೇಕಾದಂತ ಜಾಗದಲ್ಲಿ ಇವರು ಎಂಟ್ರಿ ಆಗಿದೆ, ಎಕ್ಸಿಟ್ ಆಗ್ಬೇಕಾದಂತ ಜಾಗದಲ್ಲಿ ಎಂಟ್ರಿ ಆಗಿದ್ದಾರೆ. ಆ ವಿಚಾರವಾಗಿ ತಡೆ ಹಿಡಿತಾರೆ. ಅಲ್ಲೊಂದಿಷ್ಟು ವಿಚಾರಕ್ಕೆ ಅಲ್ಲಿ ಗಾಡಿಲಿದ್ದಂತಹ ಮಹೇಶ್ ರೆಡ್ಡಿ ಅನ್ನುವ ಆನೇಕಲ್ನ ಒಬ್ರು ಕಾರ್ಯಕರ್ತರು ಮತ್ತು ರವಿಕಿರಣ್ ಅವರ ಮಧ್ಯೆ ಒಂದಿಷ್ಟು ವಾಗ್ವಾದಗಳು ನಡೆಯುತ್ತೆ. ಕಾರಣ ಏನಪ್ಪಾ ಅಂದ್ರೆ, ನೀವು ಎಂಟ್ರಿ ಹೆಂಗ ಆಗ್ತಾ ಇದ್ದೀರಾ, ನೀವು ನಾನು ಬೇಡ ಅಂದ್ರೂ ನೀವು ಎಂಟ್ರಿ ಆಗ್ತೀರಾ ಅನ್ನೋದು ರವಿಕಿರಣ್ ಅವರ ವಾದ. ಆದ್ರೆ ರವಿಕಿರಣ್ ಹೇಳ್ತಿರೋದು ಏನಂದ್ರೆ, ವಿಡಿಯೋದಲ್ಲಿ ಬಸ್ಸಲ್ಲಿರೋ ಡ್ರೈವರ್ಗೆ ನೀನು ಹೋಗು, ಅದೇನಾಗುತ್ತೆ ನಾನು ನೋಡ್ತೀನಿ ಅಂತ ಮಹೇಶ್ ರೆಡ್ಡಿ ಅವರು ಹೇಳಿದ್ರು ಅನ್ನೋದು ರವಿಕಿರಣ್ ಅವರ ವಾದ. ಆಯ್ತು ಸ್ವಾಮಿ, ನಿಮ್ಮ ಪ್ರಕಾರ ತಪ್ಪೇ ಅಂತ ಇಟ್ಕೊಳ್ಳೋಣ. ಎಕ್ಸಿಟ್ ಆಗೋ ಜಾಗದಲ್ಲಿ ಎಂಟ್ರಿ ಆಗಿದ್ದಾರೆ ಈ ಬಸ್ ಅವರು ಅಂತ ಇಟ್ಕೊಳ್ಳೋಣ. ಆಯ್ತು, ಇವತ್ತು ದಿನನಿತ್ಯ ನೀವು ಆ ರೋಡಲ್ಲಿ ನಿಂತ್ಕೊಳ್ಳಿ, ನಿಮಗೆ ಎಷ್ಟು ಕಡೆ ಎಂಟ್ರಿ ಆಗೋ ಜಾಗದಲ್ಲಿ ಎಂಟ್ರಿ ಆಗ್ತಾ ಇದಾರೆ, ಎಕ್ಸಿಟ್ ಆಗೋ ಜಾಗದಲ್ಲಿ ಎಕ್ಸಿಟ್ ಆಗ್ತಾ ಇದಾರೆ ಅಂತ ನೋಡೋಣ. ಖಂಡಿತವಾಗ್ಲು ನಾನು ಮೊನ್ನೆ ರಾಮನಗರ ಪ್ರವಾಸ ಮುಗಿಸ್ಕೊ ಬರ್ತಾ ಇದ್ದೀನಿ, ಹೋದ್ ಭಾನುವಾರ. ನಾನು ನೋಡಿದ್ದೀನಿ, ಯಾರು ಪ್ರಾಮಾಣಿಕವಾಗಿ ಮಾಡಲ್ಲ. ಓಕೆನಾ? ಹೌದು, ನೀವು ಹೇಳ್ತೀರ ಸರಿ ಇದೆ, ಕಾನೂನು ಪಾಲನೆ ಮಾಡಬೇಕು ಮತ್ತು ರಸ್ತೆ ನಿಯಮಗಳನ್ನ ಪಾಲಿಸ್ಬೇಕು. ಖಂಡಿತ ಸ್ವಾಮಿ. ಆಯ್ತು, ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಕರ್ನಾಟಕದ ಹೋಮ್ ಮಿನಿಸ್ಟರ್ ಆದ ಪರಮೇಶ್ವರ್ ಅವರು ಮೈಸೂರಿನಿಂದ ಬೆಂಗಳೂರಿಗೆ ಹೋಗೋದಕ್ಕೆ ನೀವು ಇಡೀ ರಸ್ತೆನ ನೀವು ಕ್ಲಿಯರ್ ಮಾಡಬೇಕು ಅಂತ ಕಾನೂನಲ್ಲಿ ಎಲ್ಲಿದೆ? VVIP ಸೆಕ್ಯೂರಿಟಿ ಕೊಡ್ಬೇಕಾ? ಕೊಡಿ. ಅಷ್ಟು ದೊಡ್ಡ ರೋಡ್ ಅಲ್ಲಿ ಒಂದು ಸೈಡ್ ಅಲ್ಲಿ ಒಬ್ಬ ರಾಜ್ಯ ಸರ್ಕಾರದ ಮಂತ್ರಿ ಹೋಗಕ್ಕಾಗಲ್ವಾ? ಇನ್ನೊಂದು ಪ್ರಶ್ನೆ ಸಾರ್ವಜನಿಕವಾಗಿ ಕೇಳ್ತಾ ಇದ್ದಾರೆ ಈ ಪ್ರಶ್ನೆನ. ಏನು ಪ್ರಶ್ನೆ? ಸಾರ್ವಜನಿಕವಾಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸ್ವಾಮಿ, ಇವತ್ತು ಟೋಲ್ ರೋಡ್ಗಳಲ್ಲಿ ಟೋಲ್ ಕಟ್ಟಿದಂತ ಸಾರ್ವಜನಿಕ ತಾನು ಕಟ್ಟಿದಂತ ಟೋಲಿಗೆ ತಾನು ಆ ರಸ್ತೆನ ಬಳಕೆ ಮಾಡ್ತಾ ಇದ್ದಾನೆ. ತಪ್ಪೇನ್ರಿ? ನೀವು ಅಷ್ಟು ಕಾಳಜಿ ಇರುವಂತವ್ರು ನಿಮ್ಮ ಹೋಮ್ ಮಿನಿಸ್ಟರ್ ಮೇಲೆ, ನಿಮ್ಮ ಹೋಮ್ ಮಿನಿಸ್ಟರ್ಗೆ ಸೆಕ್ಯೂರಿಟಿ ಕೊಡ್ಬೇಕು ಇದ್ದಂತ ಪೊಲೀಸ್ ಅವರು, ನೀವು ಯಾಕ್ರಿ ನೀವು ಟೋಲ್ಗಳು ದುಡ್ಡು ತಗೊಳಕ್ ಬಿಟ್ರಿ? ಟೋಲಲ್ಲಿ ಯಾಕೆ ಎಂಟ್ರಿ ಮಾಡ್ಸಿದ್ರಿ ನೀವು? ಅದು ರಾಮನಗರದ, ಅದು ಮೈಸೂರಿಂದ ಆಗಿರ್ಬೋದು ಅಥವಾ ಬೆಂಗಳೂರಿಂದ ಬಿಡದಿಯಿಂದ ಆಗಿರ್ಬೋದು. ಅದ್ಯಾಕ್ ಬಿಟ್ರಿ? ನೀವು ಫ್ರೀಯಾಗಿ ಕಳಿಸ್ಬೇಕಾಗಿತ್ತು, ಅಥವಾ ಸರ್ವಿಸ್ ರೋಡ್ನ ಯೂಸ್ ಮಾಡ್ರಿ ಅಂತ ಕಳಿಸ್ಬೇಕಾಗಿತ್ತು. ಪುಕ್ಸಟ್ಟೆ ಹೋಗೋ ಹೋಮ್ ಮಿನಿಸ್ಟರ್ಗೆ ನೀವು ಇಷ್ಟೊಂದು ಕಾಳಜಿ ಮಾಡಿದ್ರೆ, ತೆರಿಗೆ ಕಟ್ಟಿ ರಸ್ತೆಗೆ ಟೋಲ್ ಕಟ್ಟದಂತ ಒಬ್ಬ ಸಾರ್ವಜನಿಕ ತನ್ನ ಹಕ್ಕನ್ನು ತಾನು ಬಳಸ್ಕೊಳ್ಳೋದು ತಪ್ಪೇನಿದೆ? ಅಷ್ಟೇ ತಾನೇ ಕೇಳಿದ್ದು. ಇನ್ನೇನಾದ್ರು ಕೇಳಬಾರ್ದನ್ ಕೇಳಿದ್ರ? ಸ್ವಾಮಿ, ನಾನ್ ಟೋಲ್ ದುಡ್ಡು ಕಟ್ಟಿದ್ದೀನಿ, ನಾನು ಟೋಲ್ ದುಡ್ಡು ಕಟ್ಟಿರೋದ್ರಿಂದ ನಾನು ಆ ರಸ್ತೆ ಬಳಸ್ತೀನಿ, ನಂದೇನ್ ತಪ್ಪು ಅಂದ್ರೆ? ಹೋಮ್ ಮಿನಿಸ್ಟರ್ ಸೇಫ್ಟಿ ಮುಖ್ಯ ಅಂದ್ರೆ ಯಾರು ಬಾಂಬ್ ಇಡಕ್ ಬಂದಿದ್ರೇನ್ರಿ ನಿಮ್ ಹೋಮ್ ಮಿನಿಸ್ಟರ್ ರೀ? ಇಂಟೆಲಿಜೆನ್ಸಿ ಏನ್ರಿ ಮಾಡುತ್ತೆ? ಸೇಫ್ಟಿ ಏನ್ರಿ ಕಾಪಾಡ್ತೀರಾ? ಇವತ್ತು ಒಬ್ಬ ಸಾರ್ವಜನಿಕನ ಕಾಪಾಡುವ ಯೋಗ್ಯತೆ ಈ ಸರ್ಕಾರಗಳಿಗಿಲ್ಲ. ನಡು ಬೀದಿಗಳಲ್ಲಿ ಮರ್ಡರ್ಗಳಾಗುತ್ತೆ, ರಾಜಕೀಯ ಪಕ್ಷದ ಮಧ್ಯದಲ್ಲಿ ಗುಂಡೇಟಿನಿಂದ ಒಬ್ಬ ಕಾರ್ಯಕರ್ತ ಬಲಿಯಾಗ್ತಾನೆ. ಅದನ್ನ ತಡೆಯೋ ತಾಕತ್ತಿದೆಯಾ ಇವ್ರುಗಳಿಗೆಲ್ಲ? ನಮ್ಮ ಕರ್ನಾಟಕ ಸರ್ಕಾರದ ಹೋಮ್ ಮಿನಿಸ್ಟರ್ ಆದಂತ ಶ್ರೀ ಪರಮೇಶ್ವರ್ ಅವರು ಅವರ ತವರು ಜಿಲ್ಲೆ ತುಮಕೂರಿನಿಂದ ಹೊರಟರು ಅಂದ್ರೆ ಅವ್ರು ಮುಟ್ಟೋ ದಾರಿವರೆಗೂ ನೀವು ಕ್ಲಿಯರೆನ್ಸ್ ಕೊಡ್ತೀರಾ? ಜೀರೋ ಟ್ರಾಫಿಕ್ ಮಾಡ್ತಿರಲ್ಲ, ಯಾವ ಪುರುಷಾರ್ಥಕ್ಕೆ ಮಾಡ್ತಿರ್ರಿ? ಇವತ್ತು ನಿಮ್ಮ ಹೋಮ್ ಮಿನಿಸ್ಟರ್ ಓಡಾಡೋದ್ರಿಂದ ದುಡ್ಡು ಬರ್ತಾ ಇಲ್ಲ, ತೆರಿಗೆ ಹಣ. ಇವತ್ತು ತೆರಿಗೆ ದುಡ್ಡು ಬರ್ತಾ ಇರೋದು ಸಾರ್ವಜನಿಕ ರಸ್ತೆ ಬಳಸ್ತಿರೋದ್ರಿಂದ, ಸಾರ್ವಜನಿಕ ಡೀಸೆಲ್ ಬಳಸ್ತಿರೋದ್ರಿಂದ, ಸಾರ್ವಜನಿಕ ಗಾಡಿ ಬಳಸ್ತಾ ಇರೋದ್ರಿಂದ. ಸಾರ್ವಜನಿಕ ಆ ರೋಡಲ್ಲಿ ಹೋಗ್ತಾ ಹೋಟ್ಲುಗಳಿಗೆ, ನೀರಿಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ ದುಡ್ಡು ಕೊಡ್ತಾ ಇರೋದ್ರಿಂದ ಸ್ವಾಮಿ ತೆರಿಗೆ ಬರ್ತಾ ಇರೋದು.
ನಿಮ್ಮ ಹೋಮ್ ಮಿನಿಸ್ಟರ್ ಓಡಾಡ್ತಾರಲ್ಲ ರಸ್ತೆಯಲ್ಲಿ, ಅದರಿಂದ ಬರ್ತಾ ಇಲ್ಲ ತೆರಿಗೆ ಹಣ ಇವತ್ತು ಸರ್ಕಾರಕ್ಕೆ. ಇವತ್ತು ನೀವು ತಗಂತಿರೋ ಸಂಬಳ, ರವಿಕಿರಣ್ ಅವರೇ, ನೀವು ತಗಂತಿರೋ ಸಂಬಳ ಸಮೇತವಾಗಿ ಈ ತೆರಿಗೆದಾರ ಕಟ್ಟಿದಂತ ಟೋಲ್ ದುಡ್ಡಿನಿಂದಾನೆ, ಈ ತೆರಿಗೆದಾರ ಬಳಸಿದಂತ ಪೆಟ್ರೋಲ್ ಡೀಸೆಲ್ ಇಂದಾನೆ. ಅವನು ಕೇಳ್ತಾನೆ, ಒಬ್ಬ ಸಾರ್ವಜನಿಕ ಕೇಳ್ತಾನೆ, ಮಹೇಶ್ ರೆಡ್ಡಿ ಅವ್ರು ಕೇಳ್ತಾರೆ, ಸರಿಯಾಗಿ ಮಾತಾಡಿ ಸಾರ್ ಅಂತ. ನೀವು ಪ್ರಾರಂಭದಲ್ಲಿ ಏನ್ ಹೇಳ್ತೀರಾ, ಏಯ್ ಹೋಗೋ ಇಲ್ಲಿಂದ ಹೊರಗಡೆಗೆ, ಏಯ್ ಹೋಗೋ ಒಳಗಡೆ ಹೋಗು ಅಂತೀರಾ. ಅದಾದ್ಮೇಲೆ ಹಠ ಮಾಡಿ ಕರೆಸ್ಲೇಬೇಕು, ಸಾರಿ ಹೇಳಲೇಬೇಕು. ಏನಂತ ತಪ್ಪು ಮಾಡ್ಬಿಟ್ರಿ? ಇವತ್ತು ಪೊಲೀಸರು ಎದೆ ಮೇಲೆ ಕೈ ಇಟ್ಕೊಂಡು ಪ್ರಾಮಾಣಿಕವಾಗಿ ಹೇಳಿ, ಎಷ್ಟು ಜನ ಪೊಲೀಸರು ಒಂದು ಅಕ್ರಮ ಕೆಲಸಗಳು ಮಾಡ್ತಾ ಇಲ್ಲ, ಕಳ್ಳತನ ಮಾಡ್ತಾ ಇಲ್ಲ, ವ್ಯಭಿಚಾರ ಕೆಲಸಗಳು ಯಾರು ಮಾಡ್ತಾ ಇಲ್ಲ, ಮರ್ಡರ್ ಯಾರು ಮಾಡಿಲ್ಲ, ಸುಳ್ಳು ಕೇಸ್ಗಳನ್ನ ಯಾರ ಮೇಲೆ ಹಾಕಿಲ್ಲ. ಎಷ್ಟಿದೆ ಪೊಲೀಸವ್ರ ಮೇಲೆ ಕೇಸ್ಗಳು? ಯಾಕೆ ಸ್ವಾಮಿ KRS ಅವ್ರ ಅಂದ್ರೆ ಅಷ್ಟೊಂದು ಬೇಜಾರ ನಿಮ್ಗೆ? ಅಥವಾ KRS ಅವ್ರ ಅಂದ್ರೆ ಅಷ್ಟೊಂದು ಉರಿನ? ಯಾಕೆ ನಿಮ್ಮನ್ನ ನಡು ಬೀದಿಯಲ್ಲಿ ಇಳಿಸಿ ಪ್ರಶ್ನೆ ಮಾಡ್ತಾರಲ್ಲ ಅದಕ್ಕ? ಅಂದ್ರೆ ಪೊಲೀಸ್ ಅವ್ರನ್ನ ಎಲ್ಲಿ ಪ್ರಶ್ನೆ ಮಾಡ್ತಾನೋ ಪ್ರಜೆ, ಅವಾಗ ನಿಮ್ಗೆ ಈಗೋ ಹರ್ಟ್ ಆಗುತ್ತೆ, ನಿಮ್ಗೆ ತುಂಬಾ ನೋವಾಗುತ್ತೆ. ನಿಮ್ಮನ್ನು ಪ್ರಶ್ನೆ ಮಾಡಬಾರ್ದು. ನೀವು ಒಂದು ರೀತಿಯಾಗಿ ಬಸವಣ್ಣನ ಬಿಟ್ಟಿರುವಂತ ಗೂಳಿಗಳಿದ್ದಂಗ. ನೀವು ಹೆಂಗ ಮಾಡಿದ್ರು ನೀವು ಮಾತ್ರ ಅಸಂವಿಧಾನಿಕ ಪದಗಳನ್ನ ಎಲ್ಲೇ ನಿಂತ್ಕೊಂಡು ಹೆಂಗೆ ಬೇಕಾದ್ರೂ ಬಳಸ್ಬೋದು. ನಿಮಗೆ ಯಾವುದೇ ರೀತಿಯಾದ ಕಾನೂನು ಅಡೆತಡೆಗಳು ಬರಲ್ಲ. ಆದ್ರೆ ನಿಮ್ಮ ಮುಂದೆ ನಿಂತಂತ ಒಬ್ಬ ಸಾರ್ವಜನಿಕ ಆಕಸ್ಮಿಕವಾಗೋ ಅಥವಾ ಅವನ ಒಂದು ಕೋಪದ ರೌದ್ರದಲ್ಲೋ ತಾನು ಮಾತಾಡ್ಬಿಟ್ರೆ ಮಾತ್ರ ಅದು ದೊಡ್ಡ ಅಕ್ರಮ. ನಿಮ್ಮನ್ ಪ್ರಶ್ನೆ ಮಾಡಂಗಿಲ್ಲ, ಯಾಕೆ ಸ್ವಾಮಿ ಹಿಂಗೆ ಅಂತ ಕೇಳಂಗಿಲ್ಲ, ಕಾನೂನು ಏನ್ ಹೇಳುತ್ತೆ ಅನ್ನ ಕೇಳಂಗಿಲ್ಲ. ಒಟ್ಟಲ್ಲಿ ನೀವು ಮಾತ್ರ ಎಲ್ಲಾ ಕಾನೂನುಗಳು ಸಾರ್ವಜನಿಕರ ಮೇಲೆ ಏರ್ಬೋದು, ಆದ್ರೆ ನಿಮ್ಮ ಮೇಲೆ ಮಾತ್ರ ಸಾರ್ವಜನಿಕ ಬಂದು ಪ್ರಶ್ನೆ ಮಾಡಂಗಿಲ್ಲ. ಎಂತ ಅದ್ಭುತವಾದ ಒಂದು ಕಾನೂನನ್ನ ಪರಿಪಾಲಿಸ್ತಾ ಇದ್ದೀರಾ ಸ್ವಾಮಿ. ನಿನ್ನೆ ನಡೆದಿದ್ದು ವೆರಿ ಸಿಂಪಲ್. ಚನ್ನಪಟ್ಟಣದ ಇನ್ಸ್ಪೆಕ್ಟರ್ ಆದಂತ ರವಿಕಿರಣ್ ಅವರು ಬಂದು ತಡೆ ಹಿಡಿತಾರೆ. ಆ ಬಸ್ಸಲ್ಲಿ ಇದ್ದಂತ ಅಷ್ಟು ಕಾರ್ಯಕರ್ತರು ಹೇಳ್ತಾರೆ, ಆಯ್ತು ಬಿಡಿ ಸರ್ ಇಲ್ಲಿಗೆ ಅಂದ್ರೆ. ಆದ್ರೆ ರವಿಕಿರಣ್ ಜಿದ್ದಿಗೆ ಬಿದ್ದು ಎಲ್ಲರ ಮೇಲೂ ಕಂಪ್ಲೇಂಟ್ ಮಾಡ್ತಾರೆ. ನೀನ್ ಬೈದೆ, ನೀನ್ ಮಾತಾಡ್ದೆ, ನೀನ್ ಪೊಲೀಸ್ ಅವ್ರನ್ನ ಬೈತೀಯಾ, ನಿನ್ ಯಾರು ಹಕ್ಕು ಕೊಟ್ಟಿದ್ದು, ನಿನ್ ಯಾರು ಅಧಿಕಾರ ಕೊಟ್ಟಿದ್ದು, ಡ್ಯೂಟಿ ಮಾಡ್ತಿರೋ, ಅದ್ರ ಜೊತೆಗೆ ಟ್ರಾಫಿಕ್ ಅವ್ರು ಬೇರೆ ಸೇರ್ಕತ್ತೀರಾ. ಸರಿ, ಅವ್ರು ಬೈದಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ದಾಖಲಾತಿಗಳಿದೆ? ಅದನ್ನು ಪ್ರೊಡ್ಯೂಸ್ ಮಾಡ್ಬೇಕಲ್ಲ. ಕಾನೂನು ಅದನ್ನೆಲ್ಲ ಕೇಳೋದು, ಸಾಕ್ಷಿಗಳೇ ತಾನೇ ಕೇಳೋದು ಕಾನೂನು, ಬೇರೆ ಇನ್ನೇನಾದ್ರು ಕೇಳುತ್ತಾ? ಅವ್ರು ಬೈದಿದ್ದಾರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ? ಹಂಗೆ ನಿಮ್ಮ ಹತ್ರ ಸಾಕ್ಷಿ ಇದ್ರೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೇಕಾಗಿತ್ತು. ಹೌದು, ನಿಮ್ಮ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾನ ಸಾರ್ವಜನಿಕ, ಅದು ಕಾನೂನಲ್ಲಿ ಅವಕಾಶ ಇದೆ. ಸರ್ಕಾರಿ ಅಧಿಕಾರಿನ ಏನು ತನ್ನ ಕರ್ತವ್ಯನ ಅಡ್ಡಿಪಡಿಸಿದ್ರೆ ತನ್ನನ್ನ ಅರೆಸ್ಟ್ ಮಾಡ್ಬೋದು ಅಥವಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು, ವಾಟ್ ಎವರ್ ಅದಿದೆ, ಮಾಡಿ, ಖಂಡಿತವಾಗ್ಲೂ ಮಾಡಿ. ಆ ತರದ್ದು ಏನ್ ಮಾಡಿದ್ದಾರೆ? ಒಬ್ಬ ಹೋಮ್ ಮಿನಿಸ್ಟರ್ ತನ್ನ ಒಂದು ಪ್ರಯಾಣ ಪ್ರಾರಂಭ ಮಾಡಿ ತನ್ನ ಪ್ರಯಾಣದ ಅಂತ್ಯದವರೆಗೂ ಎಷ್ಟು ಜನ ಸಾರ್ವಜನಿಕರು ಅನುಭವಿಸ್ಬೇಕ್ರಿ ಕಷ್ಟ? ಯಾಕ್ರೆ ಅನುಭವಿಸ್ಬೇಕು? ನಿಮಗೆ ತೆರಿಗೆ ಕಟ್ಟಿ ನಿಮ್ಮ ಪ್ರತಿಯೊಂದನ್ನು ನಾವು ನೋಡ್ಕೊಂಡು ನಿಮ್ಮನ್ನ ಗೆಲ್ಸಿ ವಿಧಾನಸೌಧ ಕಳ್ಸಿದ್ರೆ ನೀವು ನಮ್ಮನ್ನ ಗುಲಾಮ್ಗಿರಿಯಾಗಿ ಮಾಡ್ಕತ್ತೀರಾ? ನಿಮ್ಮ ಗುಲಾಮ್ರೇನ್ರಿ ಸಾರ್ವಜನಿಕ ಅಂದ್ರೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದ್ರೆ ಇದೇನಾ? ಒಬ್ಬ ರಾಜಕಾರಣಿಗೆ ಗುಲಾಮ್ಗಿರಿ ಮಾಡೋದೇ ಪ್ರಜಾಪ್ರಭುತ್ವ ವ್ಯವಸ್ಥೆನಾ? ಯಾವುದು ಪ್ರಜಾಪ್ರಭುತ್ವ ವ್ಯವಸ್ಥೆ? ಇಲ್ಲಿ ಪ್ರಜಾಪ್ರಭುವಾದಾಗ ತಾನೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರೋದು. ಆದ್ರೆ ಇಲ್ಲಿ ರಾಜಕೀಯ ನಾಯಕರುಗಳು, ಮಂತ್ರಿಗಳು ತಾವು ಓಡಾಡುವಂತ, ತಾವು ಬಳಸುವಂತ ರಸ್ತೆಯಲ್ಲಿ ಒಂದು ನರ ಪೀಳೆ ಅಡ್ಡ ಬರಬಾರ್ದು ಇವ್ರಿಗೆ. ಇವಾಗ ನೀವು ತಡೆ ಹಿಡಿದ್ರಲ್ಲ, ಆ ಹೋಮ್ ಮಿನಿಸ್ಟರ್ನ ನೀವು ರಕ್ಷಣೆ ಮಾಡ್ಬೇಕಾಗಿತ್ತು, ಪ್ರೋಟೋಕಾಲ್ ನ ಮೇಂಟೈನ್ ಮಾಡ್ಬೇಕಾಗಿತ್ತು, ತಡೆ ಹಿಡಿದ್ರಲ್ಲ. ನಿಮ್ಮ ಹೋಮ್ ಮಿನಿಸ್ಟರ್ ಗಾಡಿ ಮುಂದೆ ಪ್ರತಿ ಜಿಲ್ಲೆ ಅಥವಾ ತಾಲೂಕಿನ ಆಯಾ ಲಿಮಿಟ್ಸ್ಗೆ ಬರುವಂತ ಪೊಲೀಸ್ ಅವರು ಒಂದೊಂದು ಬಂದ್ಬಿಟ್ಟು ಕ್ಯಾನ್ವೇ ಮಾಡ್ಬಿಟ್ಟು ಹೋಗ್ತಾರಲ್ಲ, ದಾಟ್ಸ್ ಹೋಗ್ತಾರೆ ತಾನೆ ಬಾರ್ಡರ್ ಅಲ್ಲಿ. ಗಾಡಿ ಮುಂದ್ಗಡೆ ಇದ್ದೇ ಇರ್ತದೆ ತಾನೆ, ಅದ್ ಹೆಂಗೆ ಬಂದ್ಬಿಟ್ಟು ಕುತ್ಕೊಂಡ್ಬಿಡ್ತಾರೆ ಸ್ವಾಮಿ. ಸಾರ್ವಜನಿಕ ಹೋಗೋನ್ ಸೈಡ್ ಅಲ್ಲಿ ಹೋಗ್ತಾನೆ, ನಿಮ್ಮ ಮಿನಿಸ್ಟರ್ ಹೋಗೋರು ಇನ್ನೊಂದ್ ಸೈಡ್ ಅಲ್ಲಿ ಹೋಗ್ತಾರೆ. ಯಾಕೆ ಜೀರೋ ಟ್ರಾಫಿಕ್ ಅಲ್ಲೇ ಹೋಗ್ಬೇಕಾ? ಏನಂತ ಸಾಧನೆ ಮಾಡ್ಬಿಟ್ಟಾರ ಸ್ವಾಮಿ ಪರಮೇಶ್ವರ್ ಅವರು? ಏನಂತ ಸಾಧನೆ ಮಾಡಿದಾರ್ರಿ? ಗೊತ್ತಿಲ್ಲ ಮಿನಿಸ್ಟರ್ ಅಂತ ಹೆಸರು ತಗೊಂಡಿರೋರು. ಇವತ್ತು ಕರ್ನಾಟಕದಲ್ಲಿ ನಡೆದಂತಹ ಅಕ್ರಮಗಳು, ಪೊಲೀಸರು ಮಾಡಿರ್ಬೋದು, ಸಾರ್ವಜನಿಕರು ಮಾಡಿರ್ಬೋದು, ಕೊಲೆಗಳು, ಇವೆಲ್ಲದಕ್ಕೂ ಹೊಣೆ ಯಾರ್ರಿ? ಹೋಮ್ ಮಿನಿಸ್ಟರ್ ತಾನೆ. ಏನ್ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಇದಾರೆ ಕರ್ನಾಟಕದಲ್ಲಿ? ಹಂಗಂದ್ರೆ ಏನ್ ನಡೀತಾ ಇದೆ ಕರ್ನಾಟಕದಲ್ಲಿ? ಕೇವಲ ಅವ್ರು ಓಡಾಡುವಂತ ರಸ್ತೆಗೆ ಮಾತ್ರ ಜೀರೋ ಟ್ರಾಫಿಕ್ ಮಾಡ್ಬೇಕನ್ನೋದು ಯಾವ ಕಾನೂನಲ್ಲೂ ಇಲ್ಲ. VVIPಗೆ ರಕ್ಷಣೆ ಮಾಡಬೇಕು, ಅದು ನಿಮ್ಮ ಪೊಲೀಸ್ ಅವರ ಕರ್ತವ್ಯ, ಮಾಡಿ ದಯವಿಟ್ಟು. ಅದಕ್ಕೆ ಯಾರು ಅಡ್ಡಿ ಬರೋಕೆ ಯಾರು ಸಿದ್ರಿಲ್ಲ. ಯಾವ ಸಾರ್ವಜನಿಕನು ಹೇಳಲ್ಲ
ನಾನು ಈ ಅಡ್ಡಿಪಡಿಸ್ಬಿಡ್ತೀನಿ ಅಂತ. ಒಟ್ಟಾರೆಯಾಗಿ ಇವಾಗ ನಿಮಗೆ KRS ಪಕ್ಷದವರು ಅಂದ್ರೆ ಎಣ್ಣೆ ಸೀಗಕಾಯಿ ಆಗಲ್ಲ ನಿಮಗೆ. ಯಾಕೆ ಹೇಳಿ? ಅವರು ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ, ನೀವು ಮಾಡುವಂತ ಅಕ್ರಮಗಳನ್ನ ಬಯಲು ಎಳಿತಾರೆ, ಅಥವಾ ನೇರವಾಗಿ ಇವತ್ತಿನವರೆಗೂ ಕರ್ನಾಟಕದಲ್ಲಿ ಈ ರೀತಿಯಾಗಿ ಪೊಲೀಸರನ್ನ ನೇರವಾಗಿ ಪ್ರಶ್ನೆ ಮಾಡಿ ಅವರ ಮಾನಹಾರ ಮಾಡುವಂತ ಕೆಲಸಗಳು ಯಾವುದೇ ಒಂದು ರಾಜಕೀಯ ಪಕ್ಷಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು ಮಾಡಿಲ್ಲ ಇವತ್ತವರೆಗೂ. ಇವತ್ತು KRS ಅನ್ನುವ ಪಕ್ಷ ರವಿಕೃಷ್ಣ ರೆಡ್ಡಿ ಅವರ ಸಮ್ಮುಖದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಧೈರ್ಯವಾಗಿ ಪ್ರಶ್ನೆ ಮಾಡ್ತಾರೆ. ಯಾವುದೇ ಪೊಲೀಸ್ ಆಗ್ಲಿ ಪ್ರಶ್ನೆ ಮಾಡಿ ಅವ್ರನ್ನ ಬತ್ತನೆ ಮಾಡುವಂತ ಕೆಲಸ ಮಾಡ್ತಾ ಇದಾರಲ್ಲ, ಅದಕ್ಕೆ ನಿಮಗೆ ಕೋಪ. ಇವತ್ತು ರವಿಕಿರಣ್ ಅವ್ರಿಗೆ ಒಂದಿಷ್ಟು ಫೋನ್ ಕಾಲ್ಸ್ ಬಂದಿರ್ಬೋದು, ಒಳ್ಳೆ ಕೆಲಸ ಮಾಡಿದ್ಯಾ, ಅವನಿಗೆ ಮಹೇಶ್ ಹಿಂಗ್ ಹಂಗೆ ಆಗ್ಬೇಕು, ಸರಿಯಾಗಿ ಚಾಟಿ ಬೀಸಿದ್ಯಾ, ಅಥವಾ ನಿಮಗೆ ನಾಳೆ ದಿನ ಪ್ರಮೋಷನ್ ಅಥವಾ ಬೆಂಗಳೂರಿಗೆ ಟ್ರಾನ್ಸ್ಫರ್ ಏನಾದ್ರೂ ರೆಡಿ ಆಗ್ಬೋದು. ಹೋಮ್ ಮಿನಿಸ್ಟರ್ ನಿಮ್ಮ ಮೇಲೆ ಪ್ರೀತಿ ತೋರಿಸಿ ರವಿಕಿರಣ್ ಅವ್ರಿಗೆ, ವಾ ಅದ್ಭುತವಾದ ಕೆಲಸ ಮಾಡಿದ್ಯಪ್ಪ ನೀನು, ಬಾಪ ನಿನ್ಗೆ ಒಳ್ಳೆ ಅಲ್ಸೂರ್ ಗೇಟ್ ಅಲ್ಲೋ ಅಥವಾ ಅಲ್ಸೂರ್ ಪೊಲೀಸ್ ಸ್ಟೇಷನ್ ಅಲ್ಲೋ ಇನ್ನೊಂದು ಮತ್ತೊಂದು ಒಳ್ಳೆ ರೆವಿನ್ಯೂ ಬರುವಂತ ಪ್ಲೇಸ್ಗೆ ಹಾಕೊಡ್ತೀನಿ ಅಂತಾನು ಹೇಳ್ಬೋದು. ಅದ್ರ ಇಂಪ್ರೆಷನ್ ಮಾಡೋದಕ್ಕೂ ತಾವು ಇಷ್ಟೊಂದು ಎಗರಾಡಿ, ತಾವು ಇಷ್ಟೊಂದು ವೀರಾವೇಶ ತೋರಿಸಿರ್ಬೋದು ಅಲ್ವಾ? ಇರ್ಬೋದು. ರವಿಕಿರಣ್ ಅವರೇ ರವಿಕಿರಣ್ ಅವರೇ ತಾವು ಒಂದರ್ಥ ಮಾಡ್ಕೋಬೇಕು. ಇವತ್ತು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿರುವಂತಹ KRS ಪಾರ್ಟಿ ನಾಳೆ ದಿನ ಡೆಲ್ಲಿಯ ಆ ಪಕ್ಷದ ತರ ಏನಾದ್ರೂ ಸರ್ಕಾರದ ಚುಕ್ಕಾಣಿ ಹಿಡಿದ್ರೆ ನಿಮ್ ಪರಿಸ್ಥಿತಿ ಏನಾಗ್ಬೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದೇ ಮಹೇಶ್ ರೆಡ್ಡಿ ನಾಳೆ ದಿನ ಗೆದ್ದು ಆಕಸ್ಮಿಕವಾಗಿ ಏನಾದ್ರೂ ಹೋಮ್ ಮಿನಿಸ್ಟರ್ ಆದ್ರೆ ಏನಾಗ್ಬೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಿ ನೋಡ್ಬಾರ್ದು. ಅವ್ರು ಇವತ್ತು ಕೆಳಗಡೆ ಇರೋರು ನಾಳೆ ಪೂರ್ತಿ ಮೇಲಕ್ಕೆ ಹೋಗ್ಬೋದು, ಅಥವಾ ಮೇಲ್ಗಡೆ ಇರೋರು ಪೂರ್ತಿ ಕೆಳಗಡೆ ಬರ್ಬೋದು. ಇದು ಕಾಲಚಕ್ರ. ಖಂಡಿತವಾಗ್ಲೂ ಈ ಬದಲಾವಣೆ ಬಂದೇ ಬರುತ್ತೆ. ಇವತ್ತು KRS ಪಕ್ಷ ಪ್ರತಿಯೊಬ್ಬ ಸಾಮಾಜಿಕ ನ್ಯಾಯಕ್ಕೋಸ್ಕರ, ಪ್ರತಿಯೊಬ್ಬರ ಸಾಮಾಜಿಕ ಕಳಕಳಿಗಾಗಿ ಓಡಾಡ್ತಾ ಇದೆ. ಅಂತ KRS ಪಕ್ಷದ ಸೈನಿಕರನ್ನ ಎಲ್ಲಿ ಸಿಕ್ಕರೆ ಅಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಅವ್ರ ಮೇಲೆ ಹಲ್ಲೆ ನಡೆಸ್ತಾ ಇದ್ದೀರಾ, ಮೊಬೈಲ್ಗಳು ಸೀಜ್ ಮಾಡ್ತಾ ಇದ್ದೀರಾ, ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ಕಾರಣದ ಮುಖಾಂತರ ಆ ಪಕ್ಷವನ್ನ ತುಳಿಯೋದಕ್ಕೆ ಇನ್ನೊಂದು ಪಕ್ಷದ ಹಿರಿಯ ನಾಯಕರುಗಳು ಹೇಳಿದಂತ ಮಾತು ಕೇಳ್ತಾ ಇರ್ಬೋದು ನೀವು ಪೊಲೀಸರು. ಒಟ್ಟಾರೆಯಾಗಿ ನಿನ್ನೆ ಚನ್ನಪಟ್ಟಣದಲ್ಲಿ ನಡೆದಿದ್ದು ವೆರಿ ಸಿಂಪಲ್ ಮ್ಯಾಟ್ರು. ತಪ್ಪು ಮಾಡಿದ್ರೆ ಆಯ್ತು, ಫೈನ್ ಹಾಕಿ. ಇವಾಗ ನಿಮ್ ರೂಲ್ ಇರೋದೇನೋ, ರಸ್ತೆಯಲ್ಲಿ ತಪ್ಪು ಮಾಡಿದ್ರೆ ಫೈನ್ ಹಾಕ್ಬೋದು, ಅಷ್ಟೇ ತಾನೆ. ಇನ್ನೇನ್ ಮಾಡ್ಬಾರ್ದು. ಅವ್ರೇನ್ ಮರ್ಡರ್ ಮಾಡ್ಬಿಟ್ಟು ಓಡೋಗ್ತಿದ್ರಾ ಸ್ವಾಮಿ? ಏನಿಲ್ವಲ್ಲ. ಕಳ್ತನ ಮಾಡ್ಕೊಂಡು ಏನಾದ್ರು ಓಡೋಗ್ತಿದ್ರಾ? ನಿಮ್ಮ ಯಾರು ಪೊಲೀಸವರು ಕೆಜಿ ಚಿನ್ನ ಹೊಡ್ಕೊಂಡು ಹೋದ್ರಲ್ಲ, ಆ ತರದ್ದು ಏನಾದ್ರು ಕೆಲಸ ಮಾಡಿದ್ರಾ? ಆ ತರದ್ದೇನು ಮಾಡಿದಿಲ್ವಲ್ಲ. ಅವ್ರು ರಾಂಗ್ ಎಂಟ್ರಿ ಆಗಿದ್ರೆ ರಾಂಗ್ ಎಂಟ್ರಿಗೆ ನಿಮ್ಮ ಹತ್ರ ಫೈನ್ ಇದೆ, ಆ ಫೈನ್ ಅಮೌಂಟ್ ನ ಕಟ್ಟಿಸ್ಕೊಳ್ಳಿ, ಬಿಡಿ, ಮುಗಿದಾಯ್ತು. ಇಷ್ಟೇ ವೆರಿ ಸಿಂಪಲ್ ಮ್ಯಾಟ್ರು. ಅವ್ರು ರಾಂಗ್ ವೇಲಿ ಎಂಟ್ರಿ ಆಗ್ತಿದ್ರು ಚನ್ನಪಟ್ಟಣದ ಒಂದು ಟೋಲ್ ಇದ್ರ ಹತ್ರ, ಹೈವೇ ಹತ್ರ. ಆದ್ರೆ ಅಲ್ಲಿ ತಡೆ ಹಿಡಿದಂತ ರವಿಕಿರಣ್ ಅವರು ಒಂದಿಷ್ಟು ವಾಗ್ವಾದ, 15-20 ನಿಮಿಷಗಳ ವಾಗ್ವಾದ ನಡೆಯುತ್ತೆ. ಒಂದಿಷ್ಟು ಜನ ಸೇರ್ತಾರೆ, ಟ್ರಾಫಿಕ್ ಅವರು ಬರ್ತಾರೆ, ಪಬ್ಲಿಕ್ ಬರ್ತದೆ, ಎಲ್ಲಾ ಬರ್ತದೆ. ಎಲ್ಲಾರ್ಗು ಏರು ಧ್ವನಿಯಲ್ಲಿ ಮಾತಾಡಿದಂತ ರವಿಕಿರಣ್ ಅವರು ಅವನು ಇವನು ಅಂತ ಮಾತಾಡ್ತಾರೆ. ಆದ್ರೆ ನಿಮಗೆ ಆ ಭಾಷೆ ಬಳಸಿದ್ರೆ ನಿಮ್ ಕೈಲಾಗಲ್ಲ. ಅಲ್ಲಿ ಮಹೇಶ್ ರೆಡ್ಡಿ ಅವರು ಕಂಟಿನ್ಯೂಸ್ ಆಗಿ ಸಾರ್ ಮರ್ಯಾದೆ ಕೊಟ್ಟು ಮಾತಾಡಿ, ಸಾರ್ವಜನಿಕರಿಗೆ ಮರ್ಯಾದೆ ಕೊಡಿ ಅಂತ ಕೇಳಿದ್ದು ಬಿಟ್ರೆ ಅವರೆಲ್ಲೂ ಎಲ್ಲೇ ಮೀರಿ ತಪ್ಪು ಪದಗಳನ್ನ ಬಳಸಲಿಲ್ಲ, ಏಕವಚನದಲ್ಲಿ ಮಾತಾಡ್ಲಿಲ್ಲ. ಅವ್ರು ಕೇಳಿದ್ದೊಂದೇ, ಏಕವಚನದಲ್ಲಿ ಮಾತಾಡಬೇಡಿ. ಹೌದು, ಯಾವುದೇ ಪ್ರಜೆಗೆ ನೀವು ಏಕವಚನದಲ್ಲಿ ಮಾತಾಡುವ ಹಕ್ಕು ಅಧಿಕಾರ ಯಾರಿಗೂ ಇಲ್ಲ. CM ಸಿದ್ದರಾಮಯ್ಯನವರೇ ಪೊಲೀಸರು ಹೆಂಗ್ ನಡ್ಕೋಬೇಕು ಅನ್ನೋದಕ್ಕೆ ಒಂದು ಆದೇಶ ಹೊರಡಿಸಿದ್ದಾರೆ. ಪ್ರತಿ ಸಾರ್ವಜನಿಕನಿಗೂ ಮರ್ಯಾದೆ ಕೊಡಬೇಕು ಅನ್ನೋದು ನಿಮ್ಮ ಒಂದು ಸರ್ಕಾರದ ನಿಯಮವೇ ಇದ್ದಾಗ, ನೀವು ಮಾತ್ರ ಯಾವ ಪ್ರಜೆಗೂ ಮರ್ಯಾದೆ ಕೊಡದೆ ಏಕವಚನದಲ್ಲಿ ಮಾತಾಡ್ತಾ ಸೊಂಟದ ಕೆಳಗಡೆನ ಮಾತುಗಳನ್ನ ಬಳಸಿ ನೀವು ಅವ್ರನ್ನ ಬೈತೀರಾ, ಅವ್ರ ಮಾನಹಾರ ಮಾಡ್ತೀರಾ. ಪೊಲೀಸರು ನಿಮ್ಮ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು. ನಾವೆಷ್ಟು ಸರಿ ಇದೀವಿ, ಪ್ರಜೆಗಳೆಷ್ಟು ಸರಿ ಇದ್ದಾರೆ ಅಂತ. ನೀವು ಇದೇ ರೀತಿಯಾಗಿ ಧೋರಣೆಗಳನ್ನ ಮುಂದುವರಿಸ್ತಾ ಹೋದ್ರೆ ಮುಂದೊಂದು ದಿನ ಪೊಲೀಸರಿಗೆ ಸಿಗುವ ಕನಿಷ್ಠ ಒಂದು ಮರ್ಯಾದೆನೂ ಖಂಡಿತವಾಗ್ಲೂ ಸಿಗಲ್ಲ. ಇವತ್ತೇನು KRS ಪಕ್ಷದವ್ರು ಮಾಡ್ತಾ ಇರುವಂತ ಹೋರಾಟಗಳಿದೆ, ಅಥವಾ KRS ಪಕ್ಷದವ್ರು ನಡ್ಕೊಳ್ಳುವಂತ ರೀತಿಗಳೇನಿದೆ, ಖಂಡಿತವಾಗಲೂ ಸಮಾಜ ಸುಧಾರಣೆಗೆ ಮತ್ತು ಪ್ರತಿ ಮನುಷ್ಯನಲ್ಲೂ ಒಂದು ಆತ್ಮಸ್ಥೈರ್ಯ ತುಂಬ್ತಾ ಇದ್ದಾರೆ. ಪ್ರತಿಯೊಬ್ರು ಪ್ರಶ್ನೆ ಮಾಡಬೇಕು, ಸರ್ಕಾರನಾಗ್ಲಿ ಸರ್ಕಾರಿ ಅಧಿಕಾರಿಗಳನ್ನಾಗ್ಲಿ ಪ್ರಶ್ನೆ ಮಾಡ್ಬೇಕು ಅನ್ನೋ ಒಂದು ಆತ್ಮಸ್ಥೈರ್ಯ ತುಂಬ್ತಿರುವಂತ KRS ಪಾರ್ಟಿಯವ್ರಿಗೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಜಯ ಸಿಗ್ಲಿ ಅಂತ ನಿಮ್ಮ ಕಡೆಯಿಂದ ನಾನು ಸಹ ಬಯಸ್ತಾ ಇದ್ದೀನಿ. ನಮಸ್ಕಾರ.
ಕನ್ನಡಿಗನ ಧ್ವನಿ.